राघवेंद्र स्वामी अच्छा मंत्रालय कर्नाटक ಗುರು ರಾಘವೇಂದ್ರ ಆ್ಯಕ್ಚುಲಿ ನಾನು ಬಂದಿರೋ ಲೋಕಕಲ್ಯಾಣಕ್ಕೋಸ್ಕರ ಬಂದಿರೋದು 9 ವರ್ಷ ಆಯಿತು ನನ್ನ ಜೀವನದಲ್ಲಿ ಮುಳುಗಿಕೊಂಡಿದ್ದೀನಿ. सर छोटे से वीडियो बना आपको सुनना ಸಂತೋಷ್ संतोष ಮುಂದೆ ಸಂತೋಷ್ ನಾನು ಮಲ್ಪಲ್ಲಿ ಇವರು ಸಂತೋಷ್ ಅಂತೇಳಿ ಕರ್ನಾಟಕದಿಂದ ಗುರು ರಾಘವೇಂದ್ರ ಮಠ ಇದೆ ಮಂತ್ರಾಲಯದಿಂದ ಇವರು ಕೇದಾರನಾಥ್ ತನಕ ನಡ್ಕೊಂಡು ಬಂದಿದ್ದಾರೆ. ಸರಿಸುಮಾರು 3000 ಕಿಲೋಮೀಟರ್ ಆಗಿರ್ಬೋದು. 2800 ಕಿಲೋಮೀಟ್ರು ಪಾದಯಾತ್ರೆ ನಡ್ಕೊಂಡು ಕೇದಾರನಾಥನ ದಿವ್ಯ ಜ್ಯೋತಿರ್ಲಿಂಗ ದರ್ಶನಕ್ಕಾಗಿ ಬಂದಿದ್ದಾರೆ. ಅವರಿಗೆ ಭಗವಂತ ಕೇದಾರನಾಥ ಆಯುರ ಆರೋಗ್ಯ ಸುಖ ಶಾಂತಿ ಕೊಟ್ಟು ಕಾಪಾಡಲಿ. ಅವರ ಲೋಕ ಕಲ್ಯಾಣಾರ್ಥವಾಗಿ ಭಗವಂತನ ದರ್ಶನಕ್ಕಾಗಿ ಬಂದಿದ್ದಾರೆ. ಅವರ ಮನಕಾಮನ ಸಂಪೂರ್ಣವಾಗಿ ಈಡೇರಲಿ. ಅವರಿಗೆ ಭಗವಂತನ ಆಶೀರ್ವಾದ ಸದಾ ಇರಲಿ. ಇನ್ನೂ ಅತಿ ಹೆಚ್ಚು ಯಶಸ್ವಿಯಾಗಿ ಅವರು ಧಾರ್ಮಿಕ ಕಾರ್ಯಗಳನ್ನು ಮಾಡುವಂಥ ಶಕ್ತಿಯನ್ನು ಭಗವಂತ ಕೇದಾರನಾಥ ಅವರಿಗೆ ಕೊಡಲಿ. ಹಾಗಾಗಿ ಗುರು ರಾಘವೇಂದ್ರ ಕೃಪೆ ಅನುರಾಗ ಮತ್ತು ಅವರ ಒಂದು ಕೃಪೆ ಸದಾ ಇರುತ್ತೆ ನಿಮಗೆ. ಭಗವಂತನ ಕೃಪೆ ಇದ್ದೇ ಇರುತ್ತೆ. ಯಾಕಂದರೆ ಗುರು ರಾಘವೇಂದ್ರನ ತಗೊಂಡು ಇಲ್ಲಿವರೆಗೂ ನೀವು ನಡ್ಕೊಂಡು ಬಂದಿದ್ದೀರಿ ಅಂದರೆ ಭಗವಂತನ ಆಶೀರ್ವಾದ ಸದಾ ಇರುತ್ತೆ. ಗುರು ರಾಘವೇಂದ್ರ ನಮ್ಮ ಮಠದಲ್ಲಿ ಅಂದರೆ ಮಂತ್ರಾಲಯದ ಮುಂದೆ ಬೃಂದಾವನ ಮುಂದೆ ಇರೋದು ಶಿವ. ನಾನು ಶಿವ ಅಂದರೆ ಎಲ್ಲ ಭಗವಂತನೇ ಎಲ್ಲ ಕಡೆ ಇದ್ದೇ ಇರ್ತಾರೆ. ನಾನು ಗೋಮತಿನ ಕರ್ಕೊಂಡು ಹೋಗುವಾಗ ಮಂತ್ರಾಲಯಕ್ಕೆ ಪಾದಯಾತ್ರೆ ಮಾಡಿದೆ. 9 ತಿಂಗಳ ಪುಟ್ಟ ಕಂದಮ್ಮನ ಕರ್ಕೊಂಡೋಗಿ ಒಂದು ಶಿವನ ದೇವಸ್ಥಾನ ಇದ್ದಂಥ ಸಂದರ್ಭದಲ್ಲಿ ನಾಗರ ಹಾವು ನನಗೆ ಕಚ್ಚುವುದಕ್ಕಂತ ಬಂದಿತ್ತು. ನನಗೆ ಗೋಮಾತೆ ಅದೆಲ್ಲ ವಿಡಿಯೋ ಇದೆ, ಹಾಕ್ತಿದ್ದೀನಿ ಅದನ್ನು. ಕಚ್ಚೋದಕ್ಕೆ ಬಂದಂಥ ಸಂದರ್ಭದಲ್ಲಿ ಗೋಮಾತೆ ಏನು ಮಾಡ್ತು, ತಪ್ಪಿಸ್ಕೊಂಡು ಭಯ ಪಟ್ಕೊಂಡು ಇಟ್ಬಿಡುತ್ತೆ. ಎದ್ದದಕ್ಕೆ ಯಾರು ಏನಾಯಿತು ಅಂತಂದು ನಾನು ನೋಡೋಕೆ ಹೋಗ್ತಾ ಇದ್ದೀನಿ, ನಾಗರ ಹಾವು ಹೋಗ್ತಾ ಇದೆ. ಅದೊಂದು ಸ್ವಪ್ನದಲ್ಲಿ ಕನಸಿನಲ್ಲಿ ಮುಖಾಂತರದಲ್ಲಿ ಏನು ಬಂದರು, ಅದು ಮುಗಿದ ತಕ್ಷಣ ಪಾದಯಾತ್ರೆ ಮಾಡಿದ್ರು. ಅದು ಸುಮಾರು ಒಂದು 28 ದಿವಸ ಆಯಿತು ಪಾದಯಾತ್ರೆ. ಅಂದರೆ ಒಂದು ದಿನಕ್ಕೆ 10 ದಿನ ಮಾತ್ರ ನಡೆಸ್ತಾ ಇದೆ. ಇವತ್ತು ನನಗೆ ಇದು ತುಂಬ ದೊಡ್ಡದಾಗಿ ತುಂಬಿದೆ. ನನಗೆಲ್ಲರೂ ಬೇಡ ಅಂತ ಹೇಳಿದರು. ಲೋಕ ಕಲ್ಯಾಣಕ್ಕೋಸ್ಕರ ಎಲ್ಲರಿಗೂ ಮಕ್ಕಳನ್ನು ಮದುವೆಯಾಗಿ ಮಕ್ಕಳಾದವರಿಗೆ ಮಕ್ಕಳನ್ನು ಅನುಗ್ರಹ ಮಾಡಿದ್ದಾರೆ. ಮದುವೆ ಎಷ್ಟೋ ಸಲ ಕ್ಯಾನ್ಸರ್ ಪೇಷಂಟು ಎಲ್ಲದೂ ಅನುಗ್ರಹ ಮಾಡಿದಂಥ ಮಹಾನ್ ಗುರುಗಳು ಗುರು ರಾಘವೇಂದ್ರ ಸ್ವಾಮಿಯವರು. ಅದಕ್ಕೆ ಅವ್ರನ್ನ ಇಟ್ಕೊಂಡು ಇಲ್ಲಿವರೆಗೂ ಬಂದಿದ್ದೀನಿ. ನನಗೆ ಯಾವುದು ಏನು ತೊಂದರೆ ಆಗಲಿಲ್ಲ. ಪ್ರತಿ ಅಂತಂದ್ರು ಶಿವ 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 ರಾಯರಿದ್ದಾರೆ ಅಂದ್ಕೊಂಡು ಬಂದಂಥ ಸಂದರ್ಭದಲ್ಲಿ ಎಲ್ಲರೂ ನನಗೆ ಅದ್ಭುತವಾಗಿ ನಡೆದಿದೆ. ಕನಸಿನ ಮುಖಾಂತರದಲ್ಲೂ ಅನುಗ್ರಹ ಮಾಡಿದ್ದಾರೆ. ಖಂಡಿತ ರಾಯರ ಅನುಗ್ರಹ ಸದಾ ಇರುತ್ತೆ. ಯಾಕಂದರೆ ಇಷ್ಟೊಂದು ಲೋಕ ಕಲ್ಯಾಣಾರ್ಥವಾಗಿ ಇಷ್ಟೊಂದು ನೀವು ಶ್ರಮ ತಗೊಂಡು ತಿಂಗಳು ನೀವು ಪಾದಯಾತ್ರೆ ಬಂದಿದ್ದೀರಿ ಅಂದರೆ ಕೇದಾರನಾಥನ ಆಶೀರ್ವಾದ ಸದಾ ಇರುತ್ತೆ. ನಿಮ್ಮ ಮುಖಾಂತರದಲ್ಲಿ ಲೋಕ ಕಲ್ಯಾಣಕ್ಕೆ ಬಂದಿರಲ್ಲ ಎಲ್ಲರಿಗೂ ಒಳ್ಳೆಯದಾಗಲಿ. ಭಗವಂತನ ಕೃಪೆ ಸದಾ ಇರಲಿ. ಗುರು ರಾಘವೇಂದ್ರರ ಅನುಗ್ರಹವು ಸದಾ ಎಲ್ಲರಿಗೂ ಇರಲಿ. ಪಾಪ ನಿಮ್ಮೆಲ್ಲರ ಪರವಾಗಿ ಲೋಕ ಕಲ್ಯಾಣಾರ್ಥವಾಗಿ ಅವರು ಕರ್ನಾಟಕದಿಂದ ಅಲ್ಲಿಂದ ಇಲ್ಲಿವರೆಗೂ ಅವರು ಪಾದಯಾತ್ರೆ ಬಂದಿದ್ದಾರೆ. ಅವರಿಗೂ ಸಹಿತ ಎಲ್ಲ ವೀಕ್ಷಕರಿಗೂ ಸಹಿತ ಎಲ್ಲರಿಗೂ ಒಳ್ಳೆಯದಾಗಲಿ. ಭಗವಂತನ ಕೃಪೆ ಸದಾ ಇರಲಿ. ಜೈ ಮಹಾದೇವ್, ಹರ ಹರ ಮಹಾದೇವ್, ಜೈ ಶ್ರೀ ಕೇದಾರ. ಅಂದರೆ ನಾಳೆಗೆ ಫ್ಲೈಟ್ ಬುಕ್ ಆಗಿಬಿಟ್ಟಿದೆ. ಅದಕ್ಕೆ ನೈಟ್ ಎಷ್ಟೊತ್ತಿಗೆ ಡೆಲ್ಲಿಗೆ ಹೋಗಬೇಕು, ಹಂಗೆ ಹೋಗ್ಬೇಕು. ಮತ್ತೆ ನೀವು ಬಂದಾಗ ಖಂಡಿತ